कर्नाटक में बेंगलुरु के बन्नेरघट्टा भालू बचाव केंद्र में पहली बार एक भालू ನಮಗೆ को खास तौर ಮಣ್ಣೆಲ್ಲನೂ से बना ತೆಗಿಯಕ್ಕೆ कृत्रिम ಅವಕಾಶ पैर लगाया गया है। ಮಾಡಿಕೊಟ್ಟಿರೋದು ಇದ್ರಲ್ಲೇ ಪ್ಲಸ್ ಇದು ಇವಾಗ वसीकरण नाम का भालू शिकारी के जाल में फंसकर गंभीर रूप से घायल हो गया था। उसे अपना एक पैर गंवाना पड़ा। अमेरिका के एक मशहूर कृत्रिम अंग विशेषज्ञ ने महीनों मेहनत की। अब भालू को नई जिंदगी मिल गई है, वो चल फिर सकता है। ಕಾಲ್ ಆಂಪ್ಯೂಟ್ ಮಾಡಿದ ಮೇಲೆ ಒಂದು ಪ್ರೋಸ್ಥೆಟಿಕ್ ಲೆಗನ್ನು ಅವರು ಅದಕ್ಕೆ ಒಂದು ಟ್ರೈ ಮಾಡಿ ಅದನ್ನು ನಾವು ಮಾಡ್ಬೋದು ಅಂತ ಹೇಳಿ ಚರ್ಚೆ ಮಾಡಿದ ಮೇಲೆ ಒಬ್ಬ USA ಬೇಸ್ಡ್ ಒಬ್ಬ ಡಾಕ್ಟರ್ ಜೊತೆಗೆ ನಾವು ಮಾತಾಡಿಕೊಂಡು ಒಂದು ಪ್ರೋಸ್ಥೆಟಿಕ್ ಲೆಗನ್ನು ನಾವು ರೆಡಿ ಮಾಡಿದ್ದೀವಿ. ಅದನ್ನು ಅಳವಡಿಸಿ ಒಂದು ಸತಿ ನಾವು ಟ್ರಯಲ್ ನೋಡಿದ್ದೀವಿ. ಸೊ ಟ್ರಯಲ್ ಈಗ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಅಟ್ಲೀಸ್ಟ್ ಒಂದು ವಾರಕ್ಕೆ 3 ದಿನನಾದ ಆ ಕಾಲ್ ಅಲ್ಲಿ ನಾವು ಪ್ರೋಸ್ಥೆಟಿಕ್ ಲೆಗನ್ನು ಅಳವಡಿಸಿ ಅದಕ್ಕೆ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. बचाव केंद्र के अधिकारियों ने बताया कि कृत्रिम पैर बनाने के लिए बिल्कुल सटीक माप लिया गया। उंगलियों और नाखूनों को इस तरह तैयार किया गया कि भालू रोजमर्रे का काम आसानी से कर सके। इसमें खुदाई और चढ़ाई से लेकर भोजन की तलाश तक शामिल है। ಇದು ಒಂದು ಆರ್ಟಿಫಿಷಿಯಲ್ ಆಗಿ ಕಸ್ಟಮೈಸ್ ಮಾಡಿರೋದು. ಅವನ ಕಾಲನ್ನು ಫಸ್ಟ್ ನಾವು ಅಳತೆ ಮಾಡಿಬಿಟ್ಟು ಅವನು ಇನ್ನೊಂದು ಕಾಲಿಂದ ಸ್ಯಾಂಪಲ್ ಮಾಡೆಲ್ ಆಗಿ ತಗೊಂಡು ಅದ್ರ ಪ್ರಕಾರ ಇದನ್ನು ನಾವು ಇಲ್ಲೇ ಲ್ಯಾಬಲ್ಲೇ ಕ್ರಿಯೇಟ್ ಮಾಡಿ ಆ ಸ್ಟ್ರೆಂಗ್ತು ಪ್ಲಸ್ ಇವು ಬೆರಳುಗಳು ಉಗುರುಗಳು ಸಮಯಕ್ಕೆ ನಾವು ಇದನ್ನು ಕ್ರಿಯೇಟ್ ಮಾಡಿರೋದ್ರಿಂದ ಇದು ಕೃತಕ ಕಾಳು ಹಾಕಿರೋದ್ರಿಂದ ಅವನು ಫುಲ್ಲು ಖುಷಿಯಾಗಿದ್ದಾನೆ. ಬಟ್ ಇನ್ನೂ ಕೂಡ ಅವನಿಗೆ ಡೈಲಿ ಹಾಕಂಗೆ ನಾವಿನ್ನೂ ಅವನಿಗೆ ಅಭ್ಯಾಸ ಮಾಡಿಲ್ಲ. कृत्रिम अंगों के क्षेत्र में ये कामयाबी इंसानी हरकतों, शिकार या हादसों के कारण स्थायी रूप से विकलांग जानवरों के लिए आशा की किरण है। जानकारों का मानना है कि ये मामला दुनिया भर के वन्यजीव बचाव केंद्रों के लिए प्रेरणा बनेगा।